ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ. ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಇಂದಿನ 90ನೇ ನುಡಿ ಸಂಚಿಕೆಯಲ್ಲಿ ಶರಣರಾದಂತಹ ಪುರದ ನಾಗಣ್ಣನವರು ಬರೆದಂತಹ ವಚನಗಳ ವಿಚಾರವನ್ನು ಅರಿಯೋಣ. ಶರಣ ಪುರದ ನಾಗಣ್ಣನವರ 10 ವಚನಗಳನ್ನು ಡಾಕ್ಟರ್ BR ಹಿರೇಮಠರವರು ತಮ್ಮ ಸಮಗ್ರ ವಚನ ಸಂಪುಟ 8ರಲ್ಲಿ ಸಂಪಾದನೆ ಮಾಡಿ ವಚನ ವ್ಯಾಸಂಗಿಗಳಿಗೆ ನೀಡಿದ್ದಾರೆ. ಪುರದ ನಾಗಣ್ಣನವರು ತುಮಕೂರು ಜಿಲ್ಲೆಯ ಗುಬ್ಬಿ ತಾಲೂಕಿನ ಅಮರಗುಂಡದವರು ಎನ್ನುವುದು ಗೊತ್ತಾಗುತ್ತದೆ. ಅಮರಗುಂಡದಲ್ಲಿರುವಂತಹ ಮಲ್ಲಿಕಾರ್ಜುನನ ಮೇಲೆ ಅಪಾರವಾದಂತಹ ಭಕ್ತಿಯಿದ್ದು ಅವರು ಅಮರಗುಂಡ ಮಲ್ಲಿಕಾರ್ಜುನ ಎನ್ನುವ ಅಂಕಿತ ನಾಮದಲ್ಲಿಯೇ ವಚನ ಸಾಹಿತ್ಯವನ್ನು ಬರೆದಿದ್ದಾರೆ. ಗುರುಪಾದೋದಕದಿಂದ ಪರಮಪದವನ್ನು ಗಳಿಸಬಹುದು ಎನ್ನುವುದು ಇವರ ವಿಚಾರವಾಗಿದೆ. ಹಾಗೆಯೇ ಶಿವಭಕ್ತನಾದಂತಹವನು ಪಾಪ ಪುಣ್ಯ ಲಿಂಗಜಂಗಮ ಇವುಗಳ ಬಗೆಗೆ ಸರಿಯಾಗಿ ಅರಿತು ಆಚರಿಸುವುದು ಬಹಳ ಮುಖ್ಯ ಎನ್ನುತ್ತಾರೆ. ಭಕ್ತನು ಭವಿಯೊಂದಿಗೆ ಕೊಡುವ ಸಂಬಂಧವನ್ನು ಮಾಡಬಾರದು ಎನ್ನುವುದು ಇವರ ಚಿಂತನೆಯಾಗಿರುವುದನ್ನು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ. ಆಸೆ ಅಮಿಷ ಇವುಗಳು ಮನದಲ್ಲಿ ಇರಬಾರದು, ಅವುಗಳನ್ನು ತ್ಯಜಿಸಬೇಕು ಎನ್ನುತ್ತಾರೆ. ಅಷ್ಟಮದಂಗಳು ಮನಸ್ಸಿನಿಂದ ತೊಲಗಬೇಕು, ಆಗ ಮಾತ್ರ ಶಿವನ ಸಾಕ್ಷಾತ್ಕಾರ ಸಾಧ್ಯ ಎನ್ನುವುದು ಇವರ ವಚನಗಳ ಮೂಲ ಉದ್ದೇಶವಾಗಿದೆ. ಸರ್ವಾಂಗಲಿಂಗಿಯಾದಂತಹ ಶರಣ ಲಿಂಗ ತನಗೆ ತಾನೇ ಭಿನ್ನವಾದಲ್ಲಿ ಅಂತಹ ಶರಣ ಆ ಲಿಂಗದೊಡನೆ ಪ್ರಾಣವ ಬಿಡಬೇಕು ಎನ್ನುವುದು ಇವರ ವಚನ ಸಾಹಿತ್ಯದ ವಿಚಾರವಾಗಿದೆ. ಆದರೆ ಈ ವಿಷಯವನ್ನು ಅನೇಕ ಶರಣರು ಖಂಡಿಸಿ ಇಂತಹ ಚಿಂತನೆ ಸರಿಯಿಲ್ಲ ಎಂದು ಹೇಳಿರುವುದನ್ನು ನಾವು ಕಾಣಬಹುದಾಗಿದೆ. ಸರಿಯಿದೆ. ಹೀಗೆ ನಾವು ಪುರದ ನಾಗಣ್ಣನವರ ವಿಚಾರವನ್ನು ಅವರ ವಚನಗಳಲ್ಲಿ ಕಾಣಬಹುದಾಗಿದೆ. ಇವರ ವಚನಗಳು ಸ್ವಲ್ಪ ದೊಡ್ಡದಾಗಿರುವುದರಿಂದ ಆಲಿಸುವಾಗಲೇ ಸಮಾಧಾನದಿಂದ ಆಲಿಸಿದರೆ ಅದರ ಅರ್ಥವನ್ನು ಅರಿಯಲು ಅನುಕೂಲವಾಗುತ್ತದೆ ಎನ್ನುವುದು ನನ್ನ ಅಭಿಪ್ರಾಯವಾಗಿದೆ. ಪುರದ ನಾಗಣ್ಣನವರ ಕೆಲವು ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ. ಒಂದು ಸರಳ ವಚನದಿಂದ ಪ್ರಾರಂಭ ಮಾಡೋಣ. ವಚನ ಹೀಗಿದೆ: ನೆನೆಯುವ ಮನಕ್ಕೆ ಮಣ್ಣನ್ನು ತೋರಿದೆ, ನೋಡುವ ಕಣ್ಣಿಗೆ ಹೆಣ್ಣನ್ನೇ ತೋರಿದೆ, ಪೂಜಿಸುವ ಕೈಗಳಿಗೆ ಹೊನ್ನನ್ನೇ ತೋರಿದೆ. ಇಂತಿ ತ್ರಿವಿಧವನೆ ತೋರಿಕೊಟ್ಟು ಮರಹನ್ನಿಕ್ಕಿದೆಯಯ್ಯ, ಅಮರಗುಂಡ ಮಲ್ಲಿಕಾರ್ಜುನಯ್ಯ, ನೀ ಮಾಡಿದ ಭಿನ್ನಾಣಕ್ಕೆ ನಾ ಬೆರಗಾದನಯ್ಯ, ನಾ ಬೆರಗಾದನಯ್ಯ. ಇಲ್ಲಿ ಪುರದ ನಾಗಣ್ಣನವರು ಭಗವಂತನು ವ್ಯಕ್ತಿಯನ್ನೂ ಸೃಷ್ಟಿಸಿದ, ಆ ವ್ಯಕ್ತಿಯೊಳಗೆ ಮನಸ್ಸು, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ ಎನ್ನುವ ಇಂದ್ರಿಯಗಳನ್ನು ಸೃಷ್ಟಿಸಿದ. ಇವುಗಳು ತಮಗೆ ಬೇಕಾದುದನ್ನು ಅನುಭವಿಸಲಿ ಎಂದು ಒಂದು ಲೌಕಿಕ ಪ್ರಪಂಚವನ್ನು ಸೃಷ್ಟಿಸಿದ. ಆ ಪ್ರಪಂಚದೊಳಗೆ ಮನಸೇಂದ್ರಿಯಗಳ ಪ್ರಭಾವದಿಂದ ವ್ಯಕ್ತಿ ಸಿಲುಕಿ ಅದರಿಂದ ಹೊರಬರಲು ಸಾಧ್ಯವಾಗದೆ, ತನ್ನ ನಿಜತ್ವವನ್ನು ಅರಿಯಲಾಗದೆ ತುಳಲಾಟಕ್ಕೆ ಸಿಲುಕಿಸಿದ್ದಾನೆ ಎನ್ನುವುದು ಈ ವಚನದ ಮೂಲಕ ತಿಳಿಸಿದ್ದಾರೆ. ಅವರು ಹೇಳುತ್ತಾರೆ, ಪರಮಾತ್ಮ ನೀ ಕೊಟ್ಟ ದೇಹ ಮನಭಾವದಲ್ಲಿ ನಿನ್ನನ್ನು ಅನುಕ್ಷಣ ಅರೆಕ್ಷಣ ಅನುದಿನ ನೆನೆಯಬೇಕಿತ್ತು. ಆದರೆ ಆ ನೆನವ ಮನಕ್ಕೆ
ಈ ಭೂಮಿ ಮಣ್ಣು ಎನ್ನುವುದನ್ನು ತೋರಿಸಿಬಿಟ್ಟೆ. ಅದರಲ್ಲಿ ಬಿತ್ತಿ ಬೆಳೆದು ಹಣ ಸಂಪಾದಿಸಲು ಮನೆ ಮಾರು ಬಂಗಲೆ ಅರಮನೆ ಹೀಗೆ ಕಟ್ಟಿಸಿ ಸುಖವನ್ನು ಅನುಭವಿಸಲು ಶ್ರಮಿಸುವಂತೆ ಮಾಡಿದೆ. ಪರಮಾತ್ಮ ನೀ ಕೊಟ್ಟ ಕಣ್ಣುಗಳಿಂದ ನಿನ್ನನ್ನು ನೋಡುತ್ತಾ ಆನಂದಿಸುವುದನ್ನು ತಪ್ಪಿಸಲು ಹೆಣ್ಣು ಗಂಡು ಎನ್ನುವ ಸೌಂದರ್ಯವನ್ನು ಸೃಷ್ಟಿ ಮಾಡಿದೆ. ಪ್ರಾಕೃತಿಕ ಸೆಳೆತವನ್ನು ಇಟ್ಟೆ. ನಿನ್ನನ್ನು ನೋಡುವ ಕಣ್ಣುಗಳಿಗೆ ಆ ಸೌಂದರ್ಯವನ್ನು ನೋಡುವ ಹಾಗೆ, ಆ ಸೆಳೆತಕ್ಕೆ ಸಿಲುಕುವ ಹಾಗೆ ಮಾಡಿಬಿಟ್ಟೆ. ಇದು ಸರಿಯೇ? ಇನ್ನು ನಿನ್ನನ್ನು ಮುಟ್ಟಿ ಪೂಜಿಸಲೆಂದು ನೀ ನೀಡಿದ ಕೈಗಳಿಗೆ ಹಣ, ವಸ್ತು, ಬಂಗಾರ, ವಸ್ತ್ರ, ವೈಡೂರ್ಯ ಹೀಗೆ ಇವುಗಳನ್ನು ಸಂಪಾದಿಸಲು ಅತ್ತ ಕಡೆ ಕೈಚಾಚುವಂತೆ ಮಾಡಿಬಿಟ್ಟೆ. ಹೀಗೆ ಹೊನ್ನು, ಹೆಣ್ಣು, ಮಣ್ಣು ಎನ್ನುವಂತಹ ತ್ರಿವಿಧವನ್ನು ಸೃಷ್ಟಿ ಮಾಡಿ ನನ್ನನ್ನು ನಿನ್ನಿಂದ ದೂರ ಮಾಡಿದೆಯಲ್ಲ, ಇದು ಸರಿಯೇ? ನೀ ಕೊಟ್ಟ ದೇಹದಲ್ಲಿ ನಿನ್ನನ್ನು ಮುಟ್ಟಿ ಪೂಜಿಸಿ ಧ್ಯಾನಿಸುವುದನ್ನು ಬಿಟ್ಟು ಮಣ್ಣನ್ನು ಮುಟ್ಟಿ ಹೊನ್ನನ್ನು ಪೂಜಿಸಿ ಹೆಣ್ಣನ್ನು ಧ್ಯಾನಿಸುವಂತೆ ಮಾಡಿದೆಯಲ್ಲ, ಇದು ನಿನಗೆ ಸರಿಯೇ? ಇದು ನಿನ್ನ ಎಂತಹ ಚತುರತೆ ನಿನ್ನದು. ನಿನ್ನ ಚಮತ್ಕಾರಕ್ಕೆ ನಾನು ಸೋಲೆ. ನಾನು ಇದಕ್ಕೆ ಮನಸ್ಸನ್ನು ನೆಲೆಗೊಳಿಸದೆ ನಿನ್ನಲ್ಲೇ ನೆಲೆಗೊಳಿಸುವಂತೆ ಮಾಡುವೆ, ನಿನ್ನಲ್ಲೇ ನೆನೆಗೊಳಿಸುವಂತೆ ಮಾಡುವೆ ಎಂದು ಬಿಡುತ್ತಾರೆ ಪುರದ ನಾಗಣ್ಣನವರು. ಹೀಗೆ ಪುರದ ನಾಗಣ್ಣನವರು ವಾಸ್ತವಿಕ ಜಗತ್ತಿನ ಬಗ್ಗೆ ತಮ್ಮ ವಿಚಾರ ಲಹರಿಯನ್ನು ಈ ವಚನದಿಂದ ಹರಿಹಿದ್ದಾರೆ. ತುಂಬ ಚೆನ್ನಾಗಿಯೂ ಕೂಡ ತಿಳಿಸಿದ್ದಾರೆ. ಅವರ ಮತ್ತೊಂದು ವಚನದಲ್ಲಿ ಗುರುಪಾದೋದಕದ ಮಹಿಮೆಯನ್ನು, ಅದರ ವಿಚಾರವನ್ನು ತಿಳಿಸಿದ್ದಾರೆ. ವಚನ ಹೀಗಿದೆ: ಗುರುಪಾದೋದಕ ಪರಮ ಪಾವನವೆಂದರಿದು ಗುರುಪಾದೋದಕವನ್ನೇ ಧರಿಸುವುದು. ಧರಿಸಿದಾತರಿಗೆ ಅಷ್ಟಾಷಷ್ಟಿ ತೀರ್ಥಂಗಳು ತನ್ನೊಳಗ ಅಡಗಿಹವಯ್ಯ. ಅದೆಂತೆಂದೆಡೆ ಅಂಗುಷ್ಟಾಗ್ರೇ ಅಷ್ಟಾಷಷ್ಟಿ ತೀರ್ಥಂ ನಿತ್ಯಂ ವಾಸಂತಿ ವೈ ಎಂಬುದಾಗಿ ಶ್ರೀ ಗುರುವಿನ ಅಂಗುಷ್ಟಾಗ್ರದಲ್ಲಿ ಸಕಲ ತೀರ್ಥಂಗಳಿರ್ಪವು. ಶ್ರೀ ಗುರುವಿನ ಪಾದೋದಕ ಪರಮ ಪಾವನವೆಂದರಿದು ಗುರುಪಾದೋದಕವನ್ನೇ ಧರಿಸುವುದು. ಇದು ಕಾರಣ ಗುರುಪಾದೋದಕದಿಂದವೇ ಪರಮಪದವಪ್ಪುದು ನೋಡ ಅಮರಗೊಂಡ ಮಲ್ಲಿಕಾರ್ಜುನ, ಪರಮಪದವಪ್ಪುದು ನೋಡ. ಇಲ್ಲಿ ಪುರದ ನಾಗಣ್ಣನವರು ಗುರುಪಾದೋದಕವನ್ನು ಪರಮವಾದಂತಹ ಪಾವನವೆಂದಿದ್ದಾರೆ. ಪಾದೋದಕ ಎಂದರೆ ಸಹಜವಾಗಿ ಗುರುವಿನ ಪಾದವನ್ನು ತೊಳೆದು ಆ ಸುಜಲವನ್ನು ಪವಿತ್ರವೆಂದು ಸೇವಿಸುವುದರಿಂದ ಅದು ಕೂಡ ಪವಿತ್ರ ಎನ್ನಲಾಗಿದೆ. ಇರಬಹುದು, ಏಕೆಂದರೆ ಗುರುವಿನ ಪಾದಕ್ಕೆ ಅಷ್ಟೊಂದು ಶಕ್ತಿ ಇದೆ, ಮಹಿಮೆ ಇದೆ. ಇದಕ್ಕೆ ನಾವು ಸಣ್ಣ ಉದಾಹರಣೆಯನ್ನು ಕೊಡಬಹುದು. ಹಸು ಏನೆಲ್ಲ ವಸ್ತುಗಳನ್ನು ತಿಂದರೂ ಕೂಡ ಹಾಲನ್ನು ಕೊಡುತ್ತದೆ. ಆ ಹಾಲು ಎಲ್ಲಿಂದ ಬರುತ್ತದೆ? ಹಸುವಿನಿಂದ, ಕೆಚ್ಚಲಿನಿಂದ ಬರುತ್ತದೆ. ಆ ಕೆಚ್ಚಲು ಏನು? ಅದೊಂದು ಮಾಂಸದ ಚೀಲವಲ್ಲವೇ? ಅದನ್ನು ನಾವು ಸೇವಿಸುವುದಿಲ್ಲವೇ? ಇನ್ನು ತಾಯಿಯ ಹಾಲು ಅದು ಎಲ್ಲಿಂದ ಬರುತ್ತದೆ? ಅದು ಕೂಡ ಮಾಂಸದ ಚೀಲದಿಂದಲೇ ಅಲ್ಲವೇ? ಅದನ್ನು ಮಗು ಸೇವಿಸಿ ಬೆಳೆಯುವುದಿಲ್ಲವೇ? ಅದೇ ರೀತಿ ಗುರುವಿನ ಪವಿತ್ರವಾದಂತಹ ಶುದ್ಧ ಪಾದವನ್ನು ತೊಳೆದು ಅದರಿಂದ ಬರುವಂತಹ ನೀರನ್ನು ಕುಡಿದಾಗ ಪವಿತ್ರ ಎನ್ನಬಾರದೆ? ಇದು ನಾಗಣ್ಣನವರ ಪ್ರಶ್ನೆ. ಪ್ರಸ್ತುತ ಸಮಾಜದಲ್ಲಿ ಅಂತಹ ಪಾದಗಳು ಇಲ್ಲದಿರಬಹುದು. ಇದ್ದರೆ ಅಂತಹ ಶುಚಿತ್ವವಾದಂತಹ ಪಾದವನ್ನು ತೊಳೆದು ಶುದ್ಧ ಜಲವನ್ನು ಸೇವಿಸಿದರೆ ಅದು ತಾಯಿಯ ಹಾಲಿನಂತೆ ಅಮೃತತ್ವವಾಗುವುದರಲ್ಲಿ ಸಂಶಯವಿಲ್ಲ ಎನ್ನಬಹುದು. ಗುರುವಿನ ಪಾದೋದಕದ ಬಗ್ಗೆ ಮತ್ತೊಂದು ವಿಚಾರವಿದೆ. ಪಾದೋದಕ ಎಂದರೆ ಪಾದದ ಉದಕ ಎಂದು. ಇಲ್ಲಿ ಉದಕ ಎಂದರೆ ಜ್ಞಾನ ಎನ್ನಲಾಗಿದೆ. ಗುರುವಿನ ಪಾದ ಅನೇಕ ಪವಿತ್ರ ಸ್ಥಾನಗಳನ್ನು ಸುತ್ತಿ ಅಲ್ಲಿನ ಪವಿತ್ರತ್ವವನ್ನು ಗಳಿಸಿಕೊಂಡಿರುತ್ತದೆ. ಅಂತಹ ಪಾದವನ್ನು ಭಕ್ತ ಅತ್ಯಂತ ಭಕ್ತಿಯಿಂದ ಸುಜಲದಿಂದ ತೊಳೆದು ಪೂಜಿಸಿದರೆ ಗುರುವಿನ ಶಕ್ತಿಯು ಭಕ್ತನ ಮೇಲೆ ಪ್ರವಹಿಸುತ್ತದೆ ಎನ್ನಲಾಗಿದೆ. ಅದರ ಮೂಲಕ ಗುರುವಿನಲ್ಲಿರುವಂತಹ ದಯೆ, ಕರುಣೆ, ವಿನಯ, ಸಮಾನತ್ವ, ಜ್ಞಾನ ಭಕ್ತನಲ್ಲಿ ನೆಲೆಗೊಳ್ಳುತ್ತದೆ. ಇದರ ಮೂಲಕ ಭಕ್ತ
ಶ್ರೇಷ್ಠತ್ವವನ್ನು ಸಾಧಿಸುತ್ತಾನೆ ಎನ್ನುತ್ತಾರೆ. ಇದು ನಿಜ. ಇದನ್ನೇ ಪುರದ ನಾಗಣ್ಣನವರು ಗುರುಪಾದೋದಕವನ್ನೇ ಧರಿಸುವುದು ಎಂದಿದ್ದಾರೆ ವಚನದಲ್ಲಿ. ಅಂದರೆ ಗುರುವಿನ ಪರಿಪೂರ್ಣ ಜ್ಞಾನವನ್ನು ಧರಿಸುವುದು ಎಂದರ್ಥ. ಹೀಗೆ ಧರಿಸಿದಾತಂಗೆ ಅಷ್ಟಾಷಷ್ಟಿ ತೀರ್ಥಂಗಳ ಅಂದರೆ 64 ಪವಿತ್ರ ಸ್ಥಾನಗಳನ್ನು ಸುತ್ತಿ ಅಲ್ಲಿನ ದೈವತ್ವದ ಬೆಳಕನ್ನು ಪಡೆದಂತಾಗುತ್ತದೆ ಎಂದು ಬಿಡುತ್ತಾರೆ. ಅದಕ್ಕೆ ಸಮ ಎಂದು ಬಿಡುತ್ತಾರೆ. ಪುರದ ನಾಗಣ್ಣನವರು ಮುಂದೆ ಶ್ಲೋಕದ ಉದಾಹರಣೆಯನ್ನು ನೀಡುವುದರ ಮೂಲಕ ಶ್ರೀ ಗುರುವಿನ ಅಂಗುಷ್ಠಾಗ್ರದಲ್ಲಿ ಅಂದರೆ ಹೆಬ್ಬೆರಳಿನ ತುದಿಯಲ್ಲಿ ಶಕ್ತಿಯ ಚೈತನ್ಯವಿರುತ್ತದೆ ಎನ್ನುತ್ತಾರೆ. ಅದಕ್ಕೆ ಭಕ್ತ ತನ್ನ ಹಣೆಯ ಭಾಗವನ್ನು ಮುಟ್ಟಿಸಿ ನಮಸ್ಕರಿಸುವುದರಿಂದ ಆ ಹಣೆಯ ಮೂಲಕ ಗುರುವಿನ ಚೈತನ್ಯ ಶಕ್ತಿ ಭಕ್ತನೆಡೆಗೆ ಸಾಗಿ ಬರುತ್ತದೆ ಎನ್ನುತ್ತಾರೆ. ಹೀಗೆ ಸಾಗುವುದರಿಂದ ಭಕ್ತನಲ್ಲಿ ಜ್ಞಾನ ಹೆಚ್ಚಾಗಿ ಅವನಲ್ಲಿ ನಯ, ವಿನಯ, ವಿಧೇಯತೆ, ದಯೆ, ಕರುಣೆ, ಸುಜ್ಞಾನ ಹೀಗೆ ಗುರುವಿನ ಗುಣಗಳು ಭಕ್ತನ ಗುಣಗಳಾಗುತ್ತವೆ ಎನ್ನುತ್ತಾರೆ. ಹೀಗೆ ಗುರುವಿನ ಶಕ್ತಿಯ ಪ್ರವಹಿಕೆಯನ್ನು ಗುರು ಪಾದೋದಕ ಎನ್ನಲಾಗಿದೆ. ಇಂತಹ ಪಾದೋದಕದಿಂದ ಭಕ್ತ ಪರಮ ಪಾವನನಾಗುತ್ತಾನೆ ಎನ್ನುತ್ತಾರೆ ನಾಗಣ್ಣನವರು. ಪ್ರಸ್ತುತ ಸಮಾಜದಲ್ಲಿ ಇದನ್ನು ಸರಿಯಾಗಿ ಅರಿಯಬೇಕಿದೆ. ಹೇಗೆ ತಾಯಿಯ ತೊಡೆಯ ಮೇಲೆ ಮಲಗಿದರೆ ಅಪಾರವಾದಂತಹ ಪರಮಾನಂದ ದೊರೆಯುತ್ತದೋ, ಅಂತೆಯೇ ಮಗುವಿನ ಕೈಗಳನ್ನು ಮೃದುವಾಗಿ ಹಿಡಿದರೆ ಮಧುರತ್ವದ ಅನುಭವ ಮನಸ್ಸಿಗೆ ಸಿಗುತ್ತದೆಯೋ, ಅದೇ ರೀತಿ ಗುರುವಿನ ಪಾದಕ್ಕೆ ಆ ಶಕ್ತಿ ಇರುತ್ತದೆ. ಅಂತಹ ಶಕ್ತಿಯುತವಾದಂತಹ ಪಾದಗಳನ್ನು ಸ್ಪರ್ಶಿಸಿ ಪರಮ ಪಾವನರಾಗಬೇಕು ಎನ್ನುವುದು ಪುರದ ನಾಗಣ್ಣನವರ ವಿಚಾರವಾಗಿದೆ. ಹಾಗೆ ಅದಕ್ಕಾಗಿಯೇ ನಾವು ಹಿರಿಯರನ್ನು, ಸಾಧು ಸಂತರನ್ನು, ಶ್ರೇಷ್ಠರನ್ನು, ಅವರ ಪಾದಗಳನ್ನು ಮುಟ್ಟಿ ಪಾವನರಾಗಬೇಕು. ಅವರ ಶಕ್ತಿಯನ್ನು ನಮ್ಮೊಳಗೆ ಪ್ರವಹಿಸಿಕೊಳ್ಳುವಂತೆ ಮಾಡಿಕೊಳ್ಳಬೇಕು. ಮತ್ತೊಂದು ವಚನದ ವಿಚಾರದೆಡೆಗೆ ಸಾಗೋಣ. ಪುರದ ನಾಗಣ್ಣನವರು ತಮ್ಮ ವಚನದಲ್ಲಿ ಅನೇಕ ಶರಣರನ್ನು ಸ್ಮರಣೆ ಮಾಡಿಕೊಂಡಿರುವುದನ್ನು ನಾವು ಕಾಣುತ್ತೇವೆ. ಅವರ ಗುಣತತ್ವಗಳನ್ನು ವಚನದ ಮೂಲಕ ಸಾರಿರುವುದನ್ನು ಕೂಡ ನಾವು ಕಾಣುತ್ತೇವೆ. ವಚನ ಹೀಗಿದೆ: ಎನ್ನ ಪ್ರಾಣದಲ್ಲಿ ಆಚಾರಲಿಂಗವಾಗಿ ಬಂದು ಗಂಧ ಪದಾರ್ಥದ ಕೈ ಕೊಂಡನಯ್ಯ ಬಸವಣ್ಣ. ಎನ್ನ ಜಿಹ್ವೆಯಲ್ಲಿ ಗುರುಲಿಂಗವಾಗಿ ಬಂದು ರುಚಿ ಪದಾರ್ಥವ ಕೈಗೊಂಡನಯ್ಯ ಚನ್ನಬಸವಣ್ಣ. ಎನ್ನ ನೇತ್ರದಲ್ಲಿ ಶಿವಲಿಂಗವಾಗಿ ಬಂದು ರೂಪ ಪದಾರ್ಥವ ಕೈಗೊಂಡನಯ್ಯ ಗಟ್ಟಿವಾಳ ಮುದ್ದಯ್ಯ. ಎನ್ನ ತೊಕ್ಕಿನಲ್ಲಿ ಜಂಗಮಲಿಂಗವಾಗಿ ಬಂದು ಸ್ಪರುಶನ ಪದಾರ್ಥ ಕೈಗೊಂಡನಯ್ಯ ಸಿದ್ದರಾಮಯ್ಯ. ಎನ್ನ ಶ್ರೋತ್ರದಲ್ಲಿ ಪ್ರಸಾದ ಲಿಂಗವಾಗಿ ಬಂದು ಶಬ್ದ ಪದಾರ್ಥವ ಕೈಗೊಂಡನಯ್ಯ ಮರಳಶಂಕರ ದೇವ. ಎನ್ನ ಹೃದಯದಲ್ಲಿ ಮಹಾಲಿಂಗವಾಗಿ ಬಂದು ಸಕಲ ಪದಾರ್ಥವ ಕೈಗೊಂಡನಯ್ಯ ಪ್ರಭುದೇವ. ನೋಟದಲ್ಲಿ ಅನುಮಿಷ, ಕೂಟದಲ್ಲಿ ಅಜಗಣ್ಣ, ಭಾವದಲ್ಲಿ ಬಾಚಿರಾಜಯ್ಯ, ಮನ ದೃಢವಲ್ಲಿ ಮೂಳಿಗೆ ಮಾರಯ್ಯ, ಡೋಹರ ಕಕ್ಕಯ್ಯ, ಕಿನ್ನರಿ ಬ್ರಹ್ಮಯ್ಯ, ಸೊಡ್ಡಳ ಬಾಚರಸ, ಹಡಪದ ಹಪ್ಪಣ್ಣ, ಮಡಿವಾಳ ಮಾಚಯ್ಯ. ಇಂತಿ ಮುಖ್ಯವಾದ ಅಸಂಖ್ಯಾತ ಮಹಾಪ್ರಮಥಂಗಳ ಶ್ರೀಪಾದವನ್ನು ಅರ್ಚಿಸಿ ಪೂಜಿಸಿ ಆನು ಸುಖಿಯಾದನಯ್ಯ ಅಮರಗುಂಡ ಮಲ್ಲಿಕಾರ್ಜುನ. ಎಂತಹ ವಿಸ್ತಾರವಾದಂತಹ ವಚನ! ಇಲ್ಲಿ ಪುರದ ನಾಗಣ್ಣನವರು ಷಡ್ಲಿಂಗಗಳ ಬಗ್ಗೆ ತಿಳಿಸಿದ್ದಾರೆ. ಷಡ್ಲಿಂಗಗಳಾದಂತಹ ಆಚಾರಲಿಂಗ, ಗುರುಲಿಂಗ, ಶಿವಲಿಂಗ, ಜಂಗಮಲಿಂಗ, ಪ್ರಸಾದಲಿಂಗ, ಮಹಾಲಿಂಗಗಳ ಬಗ್ಗೆ ತಿಳಿಸಿದ್ದಾರೆ. ಹಾಗೂ ಆ ಲಿಂಗಗಳು ಇರುವಂತಹ ಆವಾಸ ಸ್ಥಾನಗಳನ್ನು ಕೂಡ ಅವರು ತಿಳಿಸಿದ್ದಾರೆ. ಅವುಗಳು ಮೂಗು, ನಾಲಿಗೆ, ಚರ್ಮ, ನೇತ್ರ, ಕಿವಿ, ಹೃದಯ. ಈ ಸ್ಥಾನಗಳೊಡನೆ ಗಂಧ, ರುಚಿ, ರೂಪ, ಸ್ಪರ್ಶ, ಶಬ್ದ ಸಕಲದೊಡನೆ ಇರುವ ಸಂಬಂಧವನ್ನು ಕೂಡ ಈ ವಚನ ಸಾಹಿತ್ಯದಲ್ಲಿ ತಿಳಿಸಿದ್ದಾರೆ. ಸುಂದರವಾದಂತಹ ವಿಚಾರ. ಯಾವ ಶರಣರು ಆ ಲಿಂಗದೊಡನೆ ಇರುವ ಸಂಬಂಧವನ್ನು ಕೂಡ ಹೇಳುವ ಮೂಲಕ ಆ ಶರಣರ ವಿಶಿಷ್ಟ ಶಕ್ತಿಯನ್ನು ಕೂಡ ಹೇಳಿದ್ದಾರೆ.
ಹೀಗೆ ಹೇಳುವ ಮೂಲಕ ಶರಣರ ಬಗ್ಗೆ ಪುರದ ನಾಗಣ್ಣನವರಿಗಿರುವಂತಹ ಅಪೂರ್ವವಾದಂತಹ ಆತ್ಮೀಯ ಸಂಬಂಧವನ್ನು ಹಾಗೂ ಅವರಿಗೆ ಶರಣನ ಮೇಲೆ ಇರುವಂತಹ ಅರಿವನ್ನು, ಜ್ಞಾನವನ್ನು, ಪರಿಪೂರ್ಣತೆಯನ್ನು ಈ ವಚನ ಸಾಹಿತ್ಯ ತಿಳಿಸುತ್ತದೆ. ಅವರು ಹೇಳುತ್ತಾರೆ, ಬಸವಣ್ಣನವರು ಆಚಾರಲಿಂಗವಾಗಿ ಎನ್ನ ಪ್ರಾಣದಲ್ಲಿ ನೆಲೆಸಿದರು ಎನ್ನುತ್ತಾರೆ. ಅದೇ ರೀತಿ ಚನ್ನಬಸವಣ್ಣನವರು ಗುರುಲಿಂಗವಾಗಿ ಎನ್ನ ನಾಲಿಗೆಯಲ್ಲಿ ನೆಲೆಸಿದರು ಎನ್ನುತ್ತಾರೆ. ಇನ್ನು ಗಟ್ಟಿವಾಳ ಮುದ್ದಣ್ಣ ಶಿವಲಿಂಗ ರೂಪಾಗಿ ಎನ್ನ ಚಕ್ಷುಗಳಲ್ಲಿ ಅಂದರೆ ಕಣ್ಣುಗಳಲ್ಲಿ ನೆಲೆಗೊಂಡಿದ್ದಾರೆ ಎನ್ನುತ್ತಾರೆ. ಅದೇ ರೀತಿ ನನ್ನ ಚರ್ಮದಲ್ಲಿ ಸಿದ್ದರಾಮಯ್ಯನವರು ಜಂಗಮಲಿಂಗವಾಗಿ ಸ್ಥಾಪಿತಗೊಂಡಿದ್ದಾರೆ ಎನ್ನುತ್ತಾರೆ. ಶರಣ ಮರಳು ಶಂಕರ ದೇವರು ಎನ್ನ ಕಿವಿಯಲ್ಲಿ ನೆಲೆಸಿದ್ದಾರೆ. ಪ್ರಭುದೇವರು ಮಹಾಲಿಂಗವಾಗಿ ಎನ್ನ ಹೃದಯ ಸ್ಥಾನದಲ್ಲಿ ನೆಲೆಗೊಂಡಿದ್ದಾರೆ. ಹೀಗೆ ಹೇಳುವ ಮೂಲಕ ಶರಣರು ಎನ್ನ ಪಂಚೇಂದ್ರಿಯಗಳಲ್ಲಿ ನೆಲೆಸಿ ನನ್ನ ಇಂದ್ರಿಯಗಳನ್ನು, ಅದರ ಸೌಂದರ್ಯವನ್ನು, ಅದರ ಶುದ್ಧತ್ವವನ್ನು ಹೆಚ್ಚಿಸಿದ್ದಾರೆ. ಹೆಚ್ಚಿಸಿ ಅವು ತಮ್ಮ ಸದ್ಮಾರ್ಗವನ್ನು ಸಾಗಲು ಪ್ರಾಪಂಚಿಕ ವಿಷಯಗಳ ಸೆಳೆತಕ್ಕೆ ಒಳಗಾಗದಂತೆ ನೋಡಿಕೊಳ್ಳಲು ಅನುವು ಮಾಡಿಕೊಟ್ಟಿದ್ದಾರೆ ಎನ್ನುತ್ತಾರೆ. ಮುಂದೆ ಹೇಳುತ್ತಾರೆ, ನೋಟದಲ್ಲಿ ಹನುಮಿಷದೇವ, ಕೂಟದಲ್ಲಿ ಅಜಗಣ್ಣ, ಭಾವದಲ್ಲಿ ಬಾಚಿರಾಯ, ಮನಸ್ಸಿನ ದೃಢತ್ವದಲ್ಲಿ ಮೂಳಿಗೆ ಮಾರಯ್ಯ. ಹೀಗೆ ಎನ್ನ ಆನ್ಮಿಷ ದೃಷ್ಟಿ, ಕೂಟ ದೃಷ್ಟಿ, ಭಾವದೃಷ್ಟಿ, ಮನೋದೃಷ್ಟಿಗಳಲ್ಲಿ ಶರಣರು ನೆಲೆಗೊಂಡು ನೋಟ, ಕೂಟ, ಭಾವ, ಮನ ಈ ಎಲ್ಲದರಲ್ಲಿಯೂ ನೆಲೆಸಿ ಅವುಗಳ ಮಹತ್ವವನ್ನು ಹೆಚ್ಚಿಸಿ ನನ್ನ ವ್ಯಕ್ತಿತ್ವವನ್ನು ಹೆಚ್ಚು ಮಾಡಿದ್ದಾರೆ ಎನ್ನುತ್ತಾರೆ. ಇನ್ನು ಮುಂದೆ ಹೋಗಿ ಹೇಳುತ್ತಾರೆ, ಡೋಹರ ಕಕ್ಕಯ್ಯ, ಕಿನ್ನರಿ ಬ್ರಹ್ಮಯ್ಯ, ಸೊಡ್ಡಳ ಬಾಚರಸ, ಹಡಪದ ಅಪ್ಪಣ್ಣ, ಮಡಿವಾಳ ಮಾಚಯ್ಯ. ಹೀಗೆ ಎಲ್ಲ ಶರಣರು ನನ್ನೊಳಗೆ ಭಾವ ಪ್ರವಹಿಸಿದ್ದಾರೆ ಎಂದು ಹೇಳುವ ಮೂಲಕ ಶರಣರನ್ನು ಸ್ಮರಿಸಿ ಅವರ ಆಣತಿಯಂತೆ ಭಗವಂತನ ನೆನೆದು ಪೂಜಿಸಿ ಸುಖಿಯಾಗಿ ನಾನಿರುವೆ ಎಂದು ಹೇಳುವ ಮೂಲಕ ವಚನ ಸಾಹಿತ್ಯದ ಮೌಲ್ಯವನ್ನು ಹೆಚ್ಚಿಸಿರುವುದನ್ನು ನಾವು ಕಾಣುತ್ತೇವೆ. ಹೀಗೆ ಶರಣರನ್ನು, ಸಂತರನ್ನು, ಆಚಾರ್ಯರುಗಳನ್ನು, ದಾಸರನ್ನು, ಮಹಾತ್ಮರನ್ನು, ಆಚಾರ್ಯರನ್ನು, ಹಿರಿಯರನ್ನು ಸ್ಮರಿಸಬೇಕು. ಅವರು ಹಾಕಿಕೊಟ್ಟಂತಹ ಸನ್ಮಾರ್ಗದಲ್ಲಿ ನಡೆದು ನುಡಿದು ಆಚರಿಸಬೇಕು. ಆಗ ನಾವು ಅವರಂತೆ ಶಾಂತರು, ಸಮಾಧಾನಿಗಳು, ಉತ್ತಮ ಗುಣಿಗಳು, ಹಾಗೆ ಬೆಳಕಿನ ವ್ಯಕ್ತಿಗಳಾಗಿ ನಿಜ ಸುಖಿಗಳಾಗಬಹುದು ಎನ್ನುವುದು ಪುರದ ನಾಗಣ್ಣನವರ ವಚನಾಭಿಪ್ರಾಯವಾಗಿದೆ. ಹಾಗಾಗಿ ಇಂತಹ ವಚನಾಭಿಪ್ರಾಯ ಎಲ್ಲರ ಅಭಿಪ್ರಾಯವಾಗಬೇಕು, ಸಮಾಜದಲ್ಲಿ ನೆಲೆ ನಿಲ್ಲುವಂತೆ ಮಾಡಬೇಕು. ಹಾಗೆ ಪ್ರಸ್ತುತ ಸಮಾಜ ಇಂತಹ ವಿಚಾರಗಳನ್ನು ಅರಿತು ಹಿರಿಯರಿಗೆ, ಸನ್ಮಾರ್ಗಿಗಳಿಗೆ ಗೌರವ ನೀಡಿ ಅವರ ಮಾತುಗಳನ್ನು ಆಲಿಸಿ ಪಾಲಿಸಿ ಜೀವನದಲ್ಲಿ ಸುಂದರವಾಗಿ ನಡೆಯುವುದನ್ನು ಕಲಿಯಬೇಕಿದೆ ಎನ್ನುತ್ತಾರೆ ಪುರದ ನಾಗಣ್ಣನವರು. ಮತ್ತೊಂದು ವಚನದ ವಿಚಾರದ ಕಡೆಗೆ ಹೋಗೋಣ. ಕಾಯವೆಂಬ ಪಟ್ಟಣಕ್ಕೆ ಸತ್ಯವೆಂಬ ಕೋಟೆಯನ್ನಿಕ್ಕಿ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ. ಧರ್ಮಾರ್ಥ ಕಾಮ ಮೋಕ್ಷಗಳೆಂ ಉಕ್ಕಡದವರೆಚ್ಚರಿತಿ ಭಯಘನ ಭಯಘನ. ಅಜ್ಞಾನವೆಂಬ ತೀವ್ರ ಕತ್ತಲೆ ಕರಘನ ಕರಘನ. 9 ಬಾಗಿಲ ಜತನವ ಮಾಡಿ ಜ್ಞಾನ ಜ್ಯೋತಿಯ ಪ್ರಬಲವ ಮಾಡಿ 5 ಕಳ್ಳರು ಕನ್ನವ ಕೊರೆಯುತ್ತಿದ್ದಾರೆ. ಸುಯಿದಾನವಾಗಿರಿ ಜೀವಧನವ ಜತನವ ಮಾಡಿ ಬಳಿಕಿಲ್ಲ. ಆ ಪಟ್ಟಣದ ಮೂಲಸ್ಥಾನದ ಶಿಖರದ ಮೇಲಣ ಬಾಗಿಲ ತೆರೆದು ನಡೆಯುವುದೇ ಸುಪಥ ನೋಡ. ಸ್ವಯಂ ಭೂತನಾಥನಲ್ಲಿರೆ ಇದನ್ ಅರಿತು ಮಹಾಮಹಿಮ ಅಮರಗುಂಡ ಮಲ್ಲಿಕಾರ್ಜುನ ದೇವರಲ್ಲಿ ಎಚ್ಚರಿಕೆ ಗುಂದದಿರಿ. ನಾಗಣ್ಣನವರ ವಚನ ಬಹಳ ಚೆನ್ನಾಗಿದೆ. ಅವರು ಈ ವಚನದ ಮೂಲಕ ದೇಹದ ಬಗ್ಗೆ ತಿಳಿಸಿದ್ದಾರೆ. ದೇಹದ ಬಗ್ಗೆ ಕಾಳಜಿ ವಹಿಸಿ ಎನ್ನುವುದನ್ನು ವಚನದ ಮೂಲಕ ಹೇಳಿದ್ದಾರೆ. ಈ ದೇಹವನ್ನು ಎಚ್ಚರಿಕೆಯಿಂದ ಕಾಪಾಡಿಕೊಳ್ಳಿ ಎಂದು ಸಾರಿ ಹೇಳಿದ್ದಾರೆ. ಅವರು ಹೇಳುತ್ತಾರೆ, ಈ ದೇಹ ಎನ್ನುವುದೊಂದು ಪಟ್ಟಣ ಎನ್ನುತ್ತಾರೆ.
ಆ ಪಟ್ಟಣದ ಸುತ್ತ ಸತ್ಯವೆಂಬ ಕೋಟೆಯನ್ನು ಕಟ್ಟಬೇಕು. ಆ ಕೋಟೆಯ 4 ಕಡೆ ಚತುರ್ವಿಧ ಪುರುಷಾರ್ಥಗಳಾದಂತಹ ಧರ್ಮ, ಅರ್ಥ, ಕಾಮ, ಮೋಕ್ಷ ಎನ್ನುವಂತಹ ಕಾವಲು ಕಾಯುವವರನ್ನು ಇರಿಸಿ ಈ ದೇಹದ ಕಾವಲನ್ನು ಕಾಯಬೇಕು ಎನ್ನುತ್ತಾರೆ. ಏಕೆಂದರೆ ಈ ದೇಹದಲ್ಲಿರುವಂತಹ ಮನಸ್ಸು, ಚಿತ್ತ ಇದು ಬಹಳ ಕಷ್ಟ ಎನ್ನುತ್ತಾರೆ, ಭಯ ಧರಿಸುತ್ತದೆ ಎನ್ನುತ್ತಾರೆ. ಅದನ್ನೇ ಅವರು ಭಯಗನ ಎಂದಿದ್ದಾರೆ. ಹೌದು, ಈ ದೇಹ ಅಷ್ಟು ಸುಲಭವಲ್ಲ. ನಾವು ಅಂದುಕೊಂಡ ಹಾಗೆ ಇರಲು ಈ ದೇಹ, ಮನ, ಭಾವ, ಬುದ್ಧಿಗಳು ಬಿಡುವುದಿಲ್ಲ. ಹಾಗಾಗಿ ಈ ದೇಹದ ಬಗ್ಗೆ ಎಚ್ಚರ ವಹಿಸಬೇಕು. ಇದನ್ನೇ ಪುರದ ನಾಗಣ್ಣನವರು ಸತ್ಯದ ಕೋಟೆಯನ್ನು ಕಟ್ಟಿ ಚತುರ್ವಿಧ ಪುರುಷಾರ್ಥಗಳೆಂಬ ಕಾವಲನ್ನು ಕಾಯುವವರ ಮೂಲಕ ಇದನ್ನು ಜೋಪಾನ ಮಾಡಿಕೊಳ್ಳಬೇಕು ಎನ್ನುತ್ತಾರೆ. ಇನ್ನು ಮುಂದೆ ಹೇಳುತ್ತಾರೆ, ಅಜ್ಞಾನವೆಂಬ ಗಾಢಾಂಧಕಾರ ಈ ದೇಹದೊಳಗಿದೆ, ಜೋಪಾನ ಎನ್ನುತ್ತಾರೆ. ಅದಕ್ಕಾಗಿ ಅವರು ಹೇಳುತ್ತಾರೆ, ನಿಮ್ಮ ದೇಹದಲ್ಲಿರುವಂತಹ 9 ಬಾಗಿಲುಗಳನ್ನು ಸರಿಯಾಗಿ ಇಟ್ಟುಕೊಳ್ಳಿ, ಶುದ್ಧವಾಗಿಟ್ಟುಕೊಳ್ಳಿ, ಭದ್ರವಾಗಿಟ್ಟುಕೊಳ್ಳಿ ಎನ್ನುತ್ತಾರೆ. ಯಾವುದು 9 ಬಾಗಿಲುಗಳು? ನಮ್ಮ ಕಿವಿಗಳು, ನಮ್ಮ ಕಣ್ಣುಗಳು, ಮೂಗಿನ ಹೊರಳೆಗಳು, ಬಾಯಿ, ಗುದ ಮತ್ತು ಗುಹ್ಯ, ಇವುಗಳು 9 ಬಾಗಿಲುಗಳು. ಇವುಗಳಿಂದ ಸರಿಯಾದ ಕೆಲಸ ಮಾಡಿಸಿ, ಕಿವಿಗಳಿಂದ ಏನನ್ನು ಕೇಳಬೇಕೋ ಅದನ್ನು ಕೇಳಿಸಬೇಕು, ಇಲ್ಲ ಸಲ್ಲದ್ದನ್ನು ಕೇಳಿಸಿ ದ್ವಂದ್ವತೆಗೆ ಈ ದೇಹವನ್ನು ನೂಕಬಾರದು ಎನ್ನುತ್ತಾರೆ. ಕಣ್ಣುಗಳಿಗೆ ಉತ್ತಮತ್ವವನ್ನು ಮಾತ್ರ ತೋರಿಸಬೇಕು, ಅಶ್ಲೀಲವನ್ನು ತೋರಿಸಬಾರದು, ತೋರಿಸಿ ಚಿತ್ತ ಚಾಂಚಲ್ಯತೆಗೆ ಒಳಪಡಿಸಬಾರದು ಎನ್ನುತ್ತಾರೆ. ಹಾಗೆಯೇ ಬಾಯಿಯನ್ನು ಸರಿಯಾಗಿಟ್ಟುಕೊಳ್ಳಿ ಎನ್ನುತ್ತಾರೆ. ಖಂಡಿತ ಏನನ್ನು ತಿನ್ನಿಸಬೇಕೋ ಅದನ್ನು ಮಾತ್ರ ತಿನ್ನಿಸಿ, ಇಲ್ಲ ಸಲ್ಲದ್ದನ್ನು ತಿನ್ನಿಸಬೇಡಿ, ತಿನ್ನಿಸಿ ದೇಹದ ಆರೋಗ್ಯವನ್ನು ಹಾಳಿ ಮಾಡಿಕೊಳ್ಳಬೇಡಿ ಎನ್ನುತ್ತಾರೆ. ಹಾಗೆಯೇ ಎಷ್ಟು ಮಾತನ್ನಾಡಬೇಕು ಅಷ್ಟನ್ನೇ ಮಾತನಾಡಿಸಿ, ನುಡಿದರೆ ಮುತ್ತಿನ ಹಾರದಂತಿರಬೇಕು ಎನ್ನುವ ಬಸವಣ್ಣನವರ ನುಡಿಯನ್ನು ನಡೆಯಂತೆ ಮಾಡಿ, ಆಗ ಬಾಳು ಬದುಕು ಹಸನಾಗುತ್ತದೆ ಎನ್ನುತ್ತಾರೆ. ಹೇಗಿದೆ ನಾಗಣ್ಣನವರ ಚಿಂತನೆ. ಅಂತೆಯೇ ಅವರು ಹೇಳುತ್ತಾರೆ, ವಾಸಿಸುವ ವಾಸನೆಯನ್ನು ಗ್ರಹಿಸುವ ಮೂಗು ಸರಿಯಾಗಿ ವಾಸನೆಯನ್ನು ಗ್ರಹಿಸಲಿ ಎನ್ನುತ್ತಾರೆ. ಇನ್ನು ಸಂತಾನೋತ್ಪತ್ತಿಗೆ ಸಹಕರಿಸುವ ಗುಹ್ಯ, ಕಶ್ಮಲವನ್ನು ವಿಸರ್ಜಿಸುವ ಗುದ, ಇವುಗಳನ್ನು ಶುದ್ಧವಾಗಿ ಇರಿಸಿಕೊಳ್ಳಿ ಎಂದು ಬಿಡುತ್ತಾರೆ. ಎಂತಹ ಕಾಳಜಿ ನಾಗಣ್ಣನವರಿಗೆ! ಹೀಗೆ ಮಾಡುವುದರ ಮೂಲಕ ಜ್ಞಾನದ ಬೆಳಕನ್ನು ಹೆಚ್ಚಿಸಿಕೊಳ್ಳಿ ಎನ್ನುವುದು ಅವರ ಪ್ರಬಲವಾದಂತಹ ಮಾತು. ಪ್ರಬಲ ಮಾಡಿಕೊಳ್ಳಿರುವ ಎಂದು 2 ಬಾರಿ ಒತ್ತೆತ್ತಿ ಹೇಳಿದ್ದಾರೆ. ಹಾಗೆ ಅವರು ಈ ದೇಹದಲ್ಲಿರುವಂತಹ 5 ಕಳ್ಳರ ಬಗ್ಗೆಯೂ ಹೇಳುತ್ತಾರೆ. ಕಳ್ಳರಿದ್ದಾರೆ, ಅವರು ನಿಮ್ಮನ್ನು ಕದಿಯಲು ಅಣು ಮಾಡಿಕೊಳ್ಳುತ್ತಿದ್ದಾರೆ, ಜೋಪಾನ ವಹಿಸಿ ಎನ್ನುತ್ತಾರೆ. ಯಾರು 5 ಕಳ್ಳರು? ಈ ದೇಹದಲ್ಲಿರುವಂತಹ ಕಣ್ಣು, ಕಿವಿ, ಮೂಗು, ನಾಲ್ಮೆ, ಚರ್ಮಗಳು, ಇವುಗಳೇ 5 ಕಳ್ಳರು. ಅವುಗಳು ಏನು ಮಾಡುತ್ತವೆ? ಈ ದೇಹವನ್ನು ತಮಗಿಷ್ಟ ಬಂದ ಹಾಗೆ ಮಾಡಿಕೊಂಡು ಬಿಡುತ್ತವೆ. ಈ ದೇಹವನ್ನು, ಈ ಜೀವನವನ್ನು ಮೂರಾಬಟ್ಟೆ ಮಾಡಿಬಿಡುತ್ತವೆ. ಹಾಗಾಗಿ ಇವುಗಳ ಬಗ್ಗೆ ಅತ್ಯಂತ ನಿಗಾ ವಹಿಸಬೇಕು ಎನ್ನುವುದು ನಾಗಣ್ಣನವರ ವಿಚಾರವಾಗಿದೆ. ಅವುಗಳಿಗೆ ಏನನ್ನು ಕೊಡಬೇಕು, ಏನನ್ನು ಸೋರಿಸಬೇಕು, ಅದನ್ನು ಸರಿಯಾಗಿ ಕೊಟ್ಟು ಕಾಪಾಡಿಕೊಂಡು ಹೋಗಿ ಎನ್ನುತ್ತಾರೆ. ಒಂದೆಡೆ ಅಲ್ಲಮರು ಕೂಡ ದೇಹವೆಂಬುದೊಂದು ತುಂಬಿದ ಬಂಡಿ ಕಂಡಯ್ಯ, ಬಂಡಿಯನ್ನೊಡೆಯುವವರು 5 ಮಾನಸರು, ಒಬ್ಬರಿಗೊಬ್ಬರು ಸಮರಿಲ್ಲ ಹಿರಿಯ, ಅವರಿಚ್ಛೆಯನ್ನರಿಯದೆ ಒಡೆಯದಿದ್ದರೆ ಅದರಚ್ಚು ಮುರಿಯುತ್ತು ಕಾಣ ಎಂದು ಬಿಡುತ್ತಾರೆ. ಹೀಗೆ ಹೇಳುವ ಮೂಲಕ ಎಚ್ಚರವಾಗಿರಿ ಎಂದು ಹೇಳುತ್ತಾರೆ. ಹೀಗೆ ಪುರದ ನಾಗಣ್ಣನವರು ಕೂಡ ಹೇಳಿದ್ದಾರೆ. ಅವರು ವಚನದ ಮುಂದೆ ಹೇಳುತ್ತಾರೆ, ಸಮಾಧಾನವಾಗಿದ್ದು ಶಾಂತವಾಗಿದ್ದು ಜೀವನವನ್ನು ಕಾಪಾಡಿಕೊಳ್ಳಿ ಎನ್ನುತ್ತಾರೆ. ಮತ್ತೆ ಹೇಳುತ್ತಾರೆ, ಮತ್ತೆ ಈ ಜೀವನ ಬರುವುದಿಲ್ಲ, ಇದನ್ನು ಮರೆಯದೆ ಗಮನಿಸಿ ಎಂದು ಪದೇ ಹೇಳುತ್ತಾರೆ. ಈ ದೇಹವೆಂಬ ಪಟ್ಟಣದ ಮೂಲ ಸ್ಥಾನ ಶಿಖರಪ್ರಾಯವಾದಂತಹ ತಲೆ ಎನ್ನುತ್ತಾರೆ. ತಲೆ ಎಂದರೆ ಜ್ಞಾನ. ಅದನ್ನು ತೆರೆದು ಅದರ ಮೂಲಕ ಉತ್ತಮತ್ವದಲ್ಲಿ ನಡೆದು ಭಗವಂತನನ್ನು ಅರಿಯದಿ ಎನ್ನುತ್ತಾರೆ. ನಿಮ್ಮ ಜ್ಞಾನ ಸುಜ್ಞಾನವಾಗಲಿ, ಆ ಸುಜ್ಞಾನದ ಮೂಲಕ ಭಗವಂತನ ಕಡೆಗೆ, ಅದರ ಪಥದೆಡೆಗೆ ಸಾಗಬೇಕು ಎನ್ನುತ್ತಾರೆ. ಹೀಗೆ ಈ ಕಾಯದ ಬಗ್ಗೆ ಜೋಪಾನ ವಹಿಸಿ ಸತ್ಪಥದಲ್ಲಿ ನಡೆಯಿರಿ ಎನ್ನುವುದು ನಾಗಣ್ಣನವರ ಕಾಳಜಿಯಾಗಿದೆ.
ಅದನ್ನು ವಚನದ ಮೂಲಕ ತೋರಿಸಿ ಈ ಬದುಕನ್ನು ಹಸನು ಮಾಡಲು ಪ್ರಯತ್ನ ಮಾಡಿದ್ದಾರೆ. ಮತ್ತೊಂದು ವಚನವನ್ನು ಗಮನಿಸೋಣ. ನಾನಾ ಯೋನಿಯಲ್ಲಿ ಬಂದು ಫಲವೇನಯ್ಯ, ಪುಣ್ಯ ಪಾಪವೆಂದು ಅರಿಯದನ್ನಕ್ಕ. ಎಂತಹ ಮಾತು! ಪುಣ್ಯ ಪಾಪವೆಂದರಿದಲ್ಲಿ ಫಲವೇನಯ್ಯ, ಶಿವಭಕ್ತನಾಗದನ್ನಕ್ಕ. ಶಿವಭಕ್ತನಾದಲ್ಲಿ ಫಲವೇನಯ್ಯ, ಲಿಂಗ ಜಂಗಮವೆಂದು ಅರಿಯದನ್ನಕ್ಕ. ಲಿಂಗ ಜಂಗಮವೆಂದರಿದಲ್ಲಿ ಫಲವೇನಯ್ಯ, ಭವಿಯ ಕೂಡ ಕೊಳು ಕೊಡೆ ಇಂಗದನ್ನಕ್ಕ. ಭವಿಯ ಕೊಳು ಕೊಡೆ ಹಿಂಗಿದಲ್ಲಿ ಫಲವೇನಯ್ಯ, ಆಶೆ ಆಮಿಷ ಒಳಿಯನ್ನಕ್ಕ. ಆಶೆ ಆಮಿಷங்கள் ಅಳಿದಲ್ಲಿ ಫಲವೇನಯ್ಯ, ಸಮತೆ ಮನದಲ್ಲಿ ನೆಲೆಗೊಳ್ಳದನ್ನಕ್ಕ. ಸಮತೆ ನೆಲೆಗೊಂಡಲ್ಲಿ ಫಲವೇನಯ್ಯ, ಮೂರು ಬಟ್ಟೆಯನ್ನು ಅರಿಯದನ್ನಕ್ಕ. ಮೂರು ಬಟ್ಟೆಯನ್ನು ಅರಿದಲ್ಲಿ ಫಲವೇನಯ್ಯ, ಅಷ್ಟಮದಂಗಳು ಬೆಂದು ನಷ್ಟವಾಗದನ್ನಕ್ಕ. ಅಷ್ಟಮದಂಗಳು ಬೆಂದು ನಷ್ಟವಾದಲ್ಲಿ ಫಲವೇನಯ್ಯ, ಅಮರಗುಂಡ ಮಲ್ಲಿಕಾರ್ಜುನ ದೇವರಲ್ಲಿ ಶಿಖಿ ಕರ್ಪೂರದಂತೆ ಅಡಗದನ್ನಕ್ಕ. ಬಹಳ ವಿಸ್ತಾರವಾದಂತಹ ಮಾತು. ಈ ವಚನದಲ್ಲಿ ಪುರದ ನಾಗಣ್ಣನವರು ಹೇಳುತ್ತಾರೆ, ನಾವು ಕೇವಲ ಅನೇಕ ಜನ್ಮಗಳನ್ನು ಎತ್ತಿ ಈ ಪ್ರಪಂಚಕ್ಕೆ ಬಂದರೆ ಸಾಲದು, ನಮ್ಮೊಳಗಿನ ಪಾಪ ಪುಣ್ಯಗಳ ಬಗ್ಗೆ ಅರಿಯಬೇಕು. ಶಿವನನ್ನು ಪೂಜಿಸಿ ಶಿವಭಕ್ತನಾಗಬೇಕು. ಲಿಂಗ ಜಂಗದ ಬಗ್ಗೆ ಅರಿಯಬೇಕು. ಭವಿಯ ಸಂಘವನ್ನು ಬಿಡಬೇಕು. ಅವನೊಡನೆ ಸಂಬಂಧವನ್ನು ಬೆಳೆಸಲೇಬಾರದು. ಆಸೆ ಆಮಿಷ ಬಯಕೆ ಮೋಹ ಇವುಗಳಿಂದ ದೂರ ಸಾಗಬೇಕು. ಸಮತೆ ಸೈರಣೆ ಸಮಾಧಾನ ಇವು ಮನದಲ್ಲಿ ನೆಲೆಗೊಳ್ಳಬೇಕು. ಇಷ್ಟ ಪ್ರಾಣ ಭಾವಲಿಂಗದ ಪಥದಲ್ಲಿ ಸಾಗಬೇಕು. ಅಷ್ಟಮದಂಗಳಾದಂಥ ಕುಲಮದ ಚಲಮದ ವಿದ್ಯಾಮದ ಧನಮದ ರೌಪಮದ ಯೌವನದ ಮದ ಅಧಿಕಾರದ ಮದ ಆರೂಢ ಪದವಿಯ ಮದ ತಪಸ್ಸಿನ ಮದ, ಹೀಗೆ ಇಂತಹ ಮದಗಳನ್ನು ನಾಶಗೊಳಿಸಬೇಕು. ಕೊನೆಯದಾಗಿ ಭಗವಂತನಲ್ಲಿ ಲೀನಗೊಳ್ಳಬೇಕು. ಅವನ ಗುಣಗಳ ಆಗರವಾಗಬೇಕು. ಭಗವಂತನ ಚಿದ್ರೂಪವಾಗಬೇಕು. ಹೀಗೆ ಆಗದೆ ಕೇವಲ ಮನುಷ್ಯ ಜನ್ಮದಲ್ಲಿ ಹುಟ್ಟಿ ತಿಂದು ಮೈ ಬೆಳೆಸಿ ದೇಹ ಸುಖವನ್ನು ಅಪ್ಪಿ ಈ ಲೋಕದಿಂದ ದೇಹ ತ್ಯಜಿಸುವುದಾದಲ್ಲಿ ಏತಕ್ಕಾಗಿ ಈ ದೇಹ ಜಗಕ್ಕೆ ಬರಬೇಕು ಎನ್ನುವುದು ಪುರದ ನಾಗಣ್ಣನವರ ಪ್ರಶ್ನೆಯಾಗಿದೆ. ಅದು ವ್ಯರ್ಥವಲ್ಲವೇ ಎನ್ನುವುದು ನಾಗಣ್ಣನವರ ವಿಚಾರವೂ ಕೂಡ ಆಗಿದೆ. ಹೌದು, ಕೊನೆಯ ಪಕ್ಷ ಮನುಷ್ಯ ಈ ಜಗತ್ತಿಗೆ ಬಂದುದಕ್ಕಾಗಿ ಸಮಾಜಕ್ಕೆ ಏನನ್ನಾದರೂ ತನ್ನ ಅಳಿಲು ಸೇವೆಯನ್ನು ಅಳಿಲು ಕರ್ತವ್ಯವನ್ನು ಸಲ್ಲಿಸಬೇಕಲ್ಲವೇ? ಸೇವೆ ಎನ್ನುವುದು ಎಲ್ಲರಲ್ಲಿಯೂ ಕೂಡ ಮೂಡಿಬಂದರೆ ಸಮಾಜ ತನಗೆ ತಾನೇ ಉತ್ಕೃಷ್ಟ ಸಮಾಜವಾಗುತ್ತದಲ್ಲವೇ? ಇದನ್ನು ಪ್ರತಿಯೊಬ್ಬರು ಅರಿಯಬೇಕು. ಅರಿತು ಶರಣ ಪುರದ ನಾಗಣ್ಣನವರ ಚಿಂತನೆಗೆ ಸಾಕಾರ ಮೂರ್ತಿಗಳಾಗಬೇಕು. ಆಗ ಮಾತ್ರ ನಾವು ಶರಣರನ್ನು ಪ್ರೀತಿಸಿದ್ದಕ್ಕಾಗಿ ಪ್ರೇಮಿಸಿದ್ದಕ್ಕಾಗಿ ಅವರ ಜನ್ಮ ಜಾತಸ್ಯರಾಗಿದ್ದುದಕ್ಕಾಗಿ ನಾವು ಕೃತಜ್ಞತೆಗಳನ್ನು ಸಲ್ಲಿಸಿದಂತಾಗುತ್ತದೆ ಎನ್ನುವ ಮಾತನ್ನು ಎನ್ನುವ ವಿಷಯಗಳನ್ನು ತಿಳಿಸುತ್ತಾ ಇಂದಿನ ನುಡಿ ಸಂಚಿಕೆಯನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ. ಸರ್ವರಿಗೂ ಧನ್ಯವಾದಗಳು. ಓಂ ಶ್ರೀ ಗುರುಬಸವ ಲಿಂಗಾಯ ನಮಃ. ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ. ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ. ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ. ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ. ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು. ತಪ್ಪದೆ ಕೇಳಿ. ಪ್ರತಿ ಭಾನುವಾರ ಬೆಳಿಗ್ಗೆ 7:45 ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ 6 ಗಂಟೆಗೆ. ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ.